ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ವಿ. ಎಲ್ಲರೂ ರೆಡಿ ಆಗಾಯ್ತು. ಇವಾಗ ಏನಿದ್ರು ಫಸ್ಟ್ ದೇವಸ್ಥಾನಕ್ಕೆ ಹೋಗೋದು. ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಯಾರೂ ರೆಡಿ ಆಗಿರಲಿಲ್ಲ. ನೈಟ್ ಬೇರೆ 12 ಆಯಿತು. ಅದರಿಂದ ಮೇನ್ ನಾನು ರೆಡಿ ಆಗಿರಲಿಲ್ಲ. ಸೊ ಇವಾಗ ಎಲ್ಲರೂ ಹೊರಟಿದ್ವಿ. ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಬರೋಣ. ಅದೇ ರೂಮ್ ಎಲ್ಲ ತೋರಿಸೋದಲ್ಲ. ರೂಮು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಬಿಸಿನೀರು ಕೂಡ ಬಂತು. ಏನು ನದಿಗೆ ಹೋದ್ರು ಇವರು ಸ್ನಾನ ಮಾಡೋಕ್ಕೆ. ನದಿನೇ ಮೇನು ನಾವು ನೀರು ಚಿಮ್ಮಿಸ್ಕೊಳ್ಳೋಣ ರೆಡಿ. ಈಗ ಫಸ್ಟ್ ನದಿ ಹೋಗಿ ನೀರು ಚಿಮ್ಮಿಸ್ಕೊಂಡು ಆಮೇಲೆ ಸ್ವಲ್ಪ ಅದರ ಬಿಸಿಲಿಗೆ ನನ್ನ ತೋರಿಸ್ಕೋ. ಚೆನ್ನಾಗಿ ರೆಡಿ ಆಗಿದ್ದೀನಿ. ಚೆನ್ನಾಗಿ ಕಾಣಿಸ್ತೀವಿ. ಬಿಸಿಲು ಜಾಸ್ತಿ ಇದೆಯಾ? ಹಂಗೆ ಜಾಸ್ತಿ ಮೇಲ್ಗಡೆ ತಾನೆ ಕಾರ್ನರ್. ಆ್ಯಕ್ಚುಲಿ ಬೇಗ ರೆಡಿ ಆಗ್ತೀವಿ ಅಂತ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. 7:30 ಏನು ಪರವಾಗಿಲ್ಲ. 7:30 7 to 1 ಈಗ. ಫಸ್ಟ್ ಇವಾಗ ಹೋಗಿ ಕಪಿಲಾ ನದಿ ಹತ್ರ ಹಿಂಗೆ ಹೋಗೋದು. ಕಪಿಲಾ ನದಿ ಹತ್ರ ಸುಮ್ಮನೆ ಒಂದೆರಡು ನೀರು ಹಾಕ್ಕೊಂಡು ನೀರು ಚಿಮ್ಮಿಸ್ಕೊಂಡು ಆಮೇಲೆ ದೇವ್ರ ದರ್ಶನ ಕೊಟ್ಟಾಗೋಣ. ಯಾವಾಗೂ ತಿನ್ಬಿಟ್ಟೆ ಹೋಗೋದು ದೇವಸ್ಥಾನಕ್ಕೆ. ಇವತ್ತಾರು ತಿಂದಿರೋ ಹೋಗೋಣ. ನನ್ನ ಪ್ರಕಾರ ತಿಂದ್ರೆ 1 hour ಆಗೋಗುತ್ತೆ. ನಂದು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಫಸ್ಟ್ ದೇವಸ್ಥಾನಕ್ಕೆ ಬೇಗ ಮುಗಿಸ್ಕೊಂಡು ಬಂದ್ಬಿಡೋಣ. ನೀರು ಹಾಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಮಾಡೋಣ. ನಡಿ. ಈಗ ಇವಾಗ ಇಷ್ಟೊತ್ತು ಖಾಲಿ ಇರುತ್ತಮ್ಮ. 8 ಗಂಟೆ ಮೇಲೆ ಬಂದ್ರೆ ಪಕ್ಕ ಜನ. ನಡಿ ಹೋಗ್ಬಿಡೋಣ. ಚಪ್ಪಲಿ ಒಳಗಡೆ ಬಿಟ್ಕೋ ನಂದು. ಒಳಗಡೆ ಏನ್ ತರ ಕದ್ರನಲ್ಲಿ ತರ. ರೋರಿ ಫಸ್ಟ್ ಇವಾಗ ಕಪಿಲಾ ನದಿ ಹತ್ರ ಹೋಗೋಣ. ಕಪಿಲಾ ನದಿ ಹತ್ರ ಹೋಗಿ, ಯಾಕೆಂದ್ರೆ ಸ್ನಾನ ಅಲ್ಲೇ ಮಾಡಬೇಕಿತ್ತು ಅಂದ್ಕೊಂಡಿದ್ದು, ಬಟ್ ಆಗಿಲ್ಲ. ಸುಮ್ಮನೆ ಹಂಗೆ ನೀರಾದ್ರೂ ಒಂದು ಸ್ವಲ್ಪ. ಇದು ರಾಘವೇಂದ್ರ ಸ್ವಾಮಿ ಮಠ. ರಾಜ್ಕುಮಾರ್ದು ಒಂದು ಪಿಕ್ಚರ್ ಬಂದಿದೆ ಇದೇ ಮಠದ ಹತ್ರ. ಮತ್ತೆ ನಿನ್ನ ಟಿಫನ್ ಸೆಂಟರ್ ಓಪನ್ ಇಲ್ಲ. ಇಲ್ಲೇ ಯಾವಾಗೂ ಟಿಫನ್ ಮಾಡ್ತೀವಿ ನಾವು ಪ್ರತಿ ಸರ್ತಿ. ಮಾಡ್ತಾ ಇದ್ರು. ಮೋಸ್ಟ್ಲಿ ಕಪಿಲಾ ನದಿ ಹತ್ರ ಫುಲ್ ನೀರಿದೆಯಂತೆ. ಮೇ ಬಿ ಒಳಗಡೆ ಬಿಡ್ತಾ ಇಲ್ಲ ಅಂತ ಅನ್ನಂಗಿತ್ತು. ನೋಡೋಣ ಅಲ್ಲಿ ಹೋದ್ಮೇಲೆ ಹೆಂಗೆ ಬಿಡ್ತಾರೆ ಅಂತ. ಶಿವ ನಾನು ಅಲ್ಲಿ ಒಂದು ಆಲ್ರೆಡಿ ಓಪನ್ ಇತ್ತು ಕಣೆ, ಅಲ್ಲಿ ಕಟ್ ಮಾಡಿದೆ. ನಿಲ್ಲಿಸ್ತೀನಿ ಗಾಡಿನ, ಅಲ್ಲಿ ಹೋಗಿ ಬರ್ಬಿಟ್ಟು ಆಮೇಲೆ ಅಲ್ಲಿ ಬರೋಣ, ಸರಿನಾ? ಅವಳ ಜಡೆಗೂ ಹೂವು ಏನ್ ಚೆನ್ನಾಗಿ ಕಾಣಿಸ್ತೈತೆ ನೋಡವ. ಅಂದ್ರೆ ಅವಳು ತಕ್ಕಂತೆ ಸ್ವಲ್ಪ ಕಮ್ಮಿ ಇರ್ಬೇಕು ಹೂವು. ಅದು ಗೊತ್ತಾಗ್ಲಿಲ್ಲ. ಅದು ತೂಕ ಅದು ಕಪ್ಲಿ ಹಾಕೋಬೋದು. ಅಮ್ಮ ಹತ್ರ ಹೋಗು. ಇದೆಲ್ಲ ಅರ್ಕೆದು ಏನಕ್ಕೆ ಹೇಳೋದು ಹೇಳ್ತೀರಾ? ಹೇಳ್ತೀನಿ ಕಣ. ಕೈ ಕಾಲು ಕಣ್ಣು ನಮ್ಗೆ ಏನ್ ಕಷ್ಟ ಐತೆ ಬೇಡ್ಕೊಂಡು ಭಗವಂತನಿಗೆ ಹಾಕೋದು. ಇಳಿ ತೆಗ್ದು ಅಲ್ಲಿ ಹಾಕ್ಬಿಡೋದವ. ಇಳಿ ತೆಗ್ದು ನೀರಲ್ಲಿ ಅಜ್ಜಿ ಹಾಕೋದು. ಏನೇ ಇದ್ರೂ ಒಂದೆಣ್ಣು ಒಂದ್ ಗಂಡು ಫುಲ್ ಬಾಡಿ ದೊಡ್ಡವ್ರದ್ದು. ಇಲ್ಲಿ ಬಾಡಿನೂ ಸಿಗುತ್ತೆ. ಅಂದ್ರೆ ಕೈ ಕಾಲು ಕಣ್ಣು ಕಿವಿ ಗಂಟು ನಾಗರು ಮನೆ ವಿದ್ಯಾಭ್ಯಾಸದ್ದು ಎಲ್ಲ ಸಿಗುತ್ತವ. ಪ್ರತಿಯೊಬ್ಬರು ಹೋಗಣವ. ಅವ ಇದು ಸೀರೆ ಹುಟ್ಟಿರೋದು. ಏನಾದ್ರೂ ಯಾವ್ಯಾವ್ದ್ರಲ್ಲಿ ನಮ್ಗೆ ಕಡಿಮೆ ಕಷ್ಟ ಇದೆ ಅದ್ರಲ್ಲಿ ಬೇಡ್ಕೊಂಡು ಇದು ಹಾಕೋದು. ಇವಾಗ ನನಗೆ ಕಿವಿ ನೋವಿತ್ತು, ಮತ್ತೆ ನನಗೆ ಕಣ್ಣು ಸ್ಪೆಕ್ಸ್ ಆಗ್ತೀನಲ್ಲ, ಸೊ ಅದರಿಂದ ಅಮ್ಮ ಕಿವಿ ಅಮ್ಮನ ಹತ್ರ ಕಿವಿ ಇದೆ, ನಾನು ಕಣ್ಣು ತೊಗೊಂಡಿದ್ದೀನಿ. ಆಮೇಲೆ ಇದು ಬಾಡಿ ಬಂದು ಆನಂದನಿಗೆ ಸ್ವಲ್ಪ ಕತ್ತತ್ರ ಇದಾಗಿದೆ, ಅದಕ್ಕೆ ಇದು ತೊಗೊಂಡಿದ್ದೀನಿ.
ಕೊಟ್ಟಿನ ಕಾಸು ಅಮ್ಮ ಕೊಡ್ಕೊ. ಬಾಬು ನೋಡ ಬಂಗಾರಿ ಗುಂಡಣ ಎಷ್ಟಂಕ ಏನೋ ತಿಂಡಿ ನೀವು ಮಾಡ್ಕೊತೀವಿ ಯಾಕೆ ನಿಮ್ಮನ್ನ ಇದೆಲ್ಲ ರೆಡಿ ಮಾಡಿದಾರಂತೆ. ಇದೆಲ್ಲ ರೆಡಿ ಮಾಡಿದ್ರು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಅಂತ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ರು. ಎಲ್ಲ ಹಂಗೆ ನಮ್ಮ ಜನ ಹೆಂಗೆ ಅಂದರೆ ಚೆನ್ನಾಗಿರೋದನ್ನ ಯೂಸ್ ಮಾಡ್ಕೊಳ್ಳಲ್ಲ, ಎಲ್ಲ ಹಾಳು ಮಾಡ್ಬಿಡೋದು. ಆಮೇಲೆ ಅಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ, ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅಂತ ಹೇಳೋದು. ನಮ್ಮ ಜನ ಎಲ್ಲೋದ್ರು ಅಷ್ಟೇನೆ, ಎಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಲಿ ಅಂತ ಅಂದ್ಬಿಟ್ಟು ಮಾಡಿದ್ರು ಕೂಡ ಹಾಗೇನೆ. ಲಾಸ್ಟ್ ಟೈಮ್ ಬಂದಿದ್ದಾಗ ಆಗ್ತಾನೆ ಹೊಸ್ದಾಗಿ ಮಾಡಿದ್ರು ಗೊತ್ತಾ, ಅದು ಕೂಡ ಅಷ್ಟೇ ಬರೀ ಮೋಷನ್ನು ಅದು ಇದು ಮಾಡಿ ಹದ್ಗೆಡ್ಸಿಟ್ಟಿದ್ರು. ಈಗ ಮತ್ತೆ ಹೊಸ್ದಾಗಿ ಮಾಡಿದಾರಂತೆ. ಇದನ್ನು ಕೂಡ ಇನ್ನೊಂದು ಸ್ವಲ್ಪ ದಿನಕ್ಕೆ ಅದೇನು ಮಾಡ್ತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಪೇ ಆ್ಯಂಡ್ ಯೂಸ್ ಅಂತೇಳಿ ಎಲ್ಲ ಕಡೆ ಟಾಯ್ಲೆಟ್ ಫೆಸಿಲಿಟೀಸ್ ಅಂತೂ ಇದ್ದೇ ಇರುತ್ತೆ. ಬಟ್ ಆದರೂ ಕೂಡ ಏನಕ್ಕೆ ಹಂಗೆ ಮಾಡ್ತಾರೋ ಎಲ್ಲರೂ ಅನ್ನೋದು. ಸೊ ಟೂರಿಸ್ಟ್ ಯಾರ್ಯಾರು ಬರ್ತಾರೆ ಅವ್ರು ಮಾಡ್ತಾರೆ ಅಂತ. ಕೆಲವೊಬ್ಬರು ಅಲ್ಲಿರೋರು ಹೇಳ್ತಾರೆ ಟೂರಿಸ್ಟಾಗಿ ಬಂದಿರೋರಿಗೆ ಸೇಫ್ಟಿಯಾಗಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಬೇಕಲ್ವಾ, ಮೇ ಬಿ ಇಲ್ಲಿರೋರೇ ಯಾರೋ ಆ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ತುಂಬ ಕಡೆ ನೋಡಿದ್ದೀವಿ, ಎಲ್ಲ ಕಡೆನೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿರೋ ಕಡೆ ಒಂದು ಬಾಗಿಲು ಮುರಿದೋಗಿರುತ್ತೆ, ಇಲ್ಲಾಂತಂದರೆ ಗಲೀಜು ಮಾಡಿ ಇಟ್ಟಿರ್ತಾರೆ. ಸೊ ಟೂರಿಸಮ್ ಅವರು ಬಂದು ಗಲೀಜು ಮಾಡಿದ್ರೆ ಅವ್ರಿಗೆ ಫೆಸಿಲಿಟೀಸ್ ಇರಲ್ಲ. ಮೇ ಬಿ ಎಲ್ಲರೂ ಹೇಳ್ದಂಗೆ ಅಲ್ಲಿರೋರೇ ಮಾಡ್ಬೋದೇನೋ, ಗೊತ್ತಿಲ್ಲ, ನನಗೆ ಐಡಿಯಾ ಇಲ್ಲ. ನಾವೆಲ್ಲರೂ ನದಿ ಹತ್ರ ಹೋಗ್ಬೇಕಾದ್ರೇ ಅನಿತಕ್ಕ ಮತ್ತು ಅಣ್ಣ ವೈಷ್ಣವ್ ವೈಭವ್ ಎಲ್ಲರೂ ಕೂಡ ಅಲ್ಲೇ ಸಿಕ್ಕಿದ್ರು. ಅವ್ರು ಆ್ಯಕ್ಚುಲಿ ನಿನ್ನೆ ಈವ್ನಿಂಗೇ ಬಂದುಬಿಟ್ಟಿದ್ರು, ನಾವು ನಿನ್ನೆ ನೈಟ್ ಬಂದ್ವಿ. ಸೊ ಇವಾಗ ಎಲ್ಲರೂ ಒಟ್ಟಿಗೆ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ನೈಟ್ ಆ್ಯಕ್ಚುಲಿ ದೇವ್ರದ್ದು ಏನು ಗೋಪುರ ಇದೆಲ್ಲ ಅದು ವೈಟ್ ಕಲರಲ್ಲಿ ಕಾಣಿಸ್ತಾ ಇತ್ತು ನನಗೆ. ಇದು ಯಾವುದಿದು ನಂಜನಗೂಡಿಗೆ ಬಂದ್ವಿ ಅಂತಂದು ನಾವು ಆ್ಯಕ್ಚುಲಿ ಗೂಗಲ್ ಮ್ಯಾಪ್ ಅಲ್ವಾ ನೋಡ್ಕೊಂಡು ಬಂದಿದ್ದು. ನಂಜನಗೂಡಲ್ಲಿರೋದು ಕಲರ್ ಬೇರೆ ಗೋಪುರ, ಇಲ್ಲಿ ವೈಟ್ ಕಲರ್ ಗೋಪುರ ಕಾಣಿಸ್ತಾ ಇದೆಯಲ್ಲ ಅಂತ ಕನ್ಫ್ಯೂಸ್ ಆಯಿತು ಒಂದು ಸೆಕೆಂಡು. ಆಮೇಲೆ ಹತ್ರಕ್ಕೆ ಬಂದ್ಮೇಲೆ ಗೊತ್ತಾಯಿತು ಅದು ಲೈಟ್ ಬೆಳಕಿಗೆ ನಮಗಲ್ಲಿ ವೈಟ್ ಕಲರಲ್ಲಿ ಕಾಣಿಸ್ತಾ ಇದೆ ಅಂತ. ಒಂದೊಂದ್ಸಲ ಹಂಗೆ ಅಲ್ವಾ, ಏನಪ್ಪ ಇವಾಗೇನೋ ಕಲರ್ ಏನಾರು ಚೇಂಜ್ ಮಾಡಿಸ್ಬಿಟ್ಟಿದ್ದಾರೆ ಏನೋ ಅಂತ ಅನ್ಸ್ಬಿಡುತ್ತೆ. ಯಾಕೆಂದರೆ ನಿಮಗೂ ಗೊತ್ತಿರ್ಬೋದು, ಚಾಮುಂಡಿ ಬೆಟ್ಟದಲ್ಲಿ ಇವಾಗ ನಂದಿ ಮುಂಚೆ ಬ್ಲ್ಯಾಕ್ ಕಲರ್ ಇತ್ತು, ಇವಾಗ ಅಲ್ಲಿ ಬೇರೆ ವೈಟ್ ಆಗಿಬಿಟ್ಟಿದೆಯಲ್ಲ. ಮೇ ಬಿ ಇಲ್ಲೇನಾದರೂ ವೈಟ್ ಕಲರ್ ಏನೋ ಪೇಂಟ್ ಮಾಡಿಸ್ಬಿಟ್ರೆ ಏನೋಪ್ಪ ಅಂತ ಅಂದ್ಕೊಂಡ್ವಿ. ಆಮೇಲೆ ಇವಾಗ ಎಲ್ಲರೂ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ. ಹೋಗ್ತಾ ಅಲ್ಲಿ ಎಲ್ಲರೂ ಕೂಡ ಧೂಪ ಇಟ್ಕೊಂಡಿರ್ತಾರೆ. ದೇವ್ರ ದರ್ಶನ ಮಾಡೋದಕ್ಕೂ ಮುಂಚೆ ದೇವ್ರಿಗೆ ಧೂಪ ಹಾಕ್ಬಿಟ್ಟು ಆಮೇಲೆ ದೇವಸ್ಥಾನದೊಳಗಡೆ ಹೋಗ್ತೀವಿ. ನಾವು ಆ ಥರ ಮಾಡಿರೋದು, ಬಟ್ ಹೇಗೆ ಮಾಡ್ತಾರೆ ಬೇರೆಯವರೆಲ್ಲ ಅಂತ ನಮಗೆ ಗೊತ್ತಿಲ್ಲ. ಹೋಗ್ತಾನೆ ಧೂಪ ಹಾಕಿ ಆಮೇಲೆ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ವಿ. ದೇವಸ್ಥಾನ ತುಂಬ ಖಾಲಿ ಇದೆ, ನೋಡೋಣ ಒಳಗಡೆ ಹೇಗಿರುತ್ತೆ ಅಂತ. ರಶ್ ಏನಿಲ್ಲ ಒಳಗಡೆ, ನೋಡೋಣ. ಮೇ ಬಿ ಒಳಗಡೆ ವೀಡಿಯೋಸ್ ಎಲ್ಲ ಅಲೋ ಮಾಡಲ್ಲ, ಸೊ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ನೋಡ್ತೀನಿ, ಆದರೆ ವೀಡಿಯೋ ಮಾಡ್ತೀವಿ, ಇಲ್ಲ ಅಂತಂದರೆ ಹೊರಗಡೆ ಬಂದು ವೀಡಿಯೋ ಕಂಟಿನ್ಯೂ ಮಾಡೋಣ. ರಶ್ ಏನಿಲ್ಲ. ಇವತ್ತು 16 ಹತ್ತು ನೀನೇನಾಗಲ್ಲ, ಅವ್ನು ಚಿಕ್ಕೋತಾನೆ ಕುರ್ಸು ಲಡ್ಡುಮಣಿ. ಆ ದಾರ ಹಿಡ್ಕೊಂಡು ದಾರ ಬಿಡಿಸು ಫಸ್ಟು. ಗೊಂಬೆ ವೈಷ್ಣವ್ ಚಿಕ್ಕವರಿದ್ದಾಗ ಈ ಥರ ಬಂದಿದ್ದು, ಅದಾದಮೇಲೆ ವೈಭವ್ ಬಂದಿದ್ದು. ಇದೇ ಫಸ್ಟ್ ಟೈಮು ಲಡ್ಡೂನ ಕರ್ಕೊಂಡು ನಂಜನಗೂಡು ದೇವಸ್ಥಾನಕ್ಕೆ ಬಂದಿರೋದು. ಫಸ್ಟ್ ಟೈಮ್ ಆನೆ ಮೇಲೆ ಕೂತಿದ್ದಾನೆ, ಹೆಂಗೆ ನೋಡ್ತಿದ್ದಾನೆ ನೋಡಿ, ಅವನು ಫುಲ್ಲು ಶಾಕಲ್ಲಿ ನೋಡ್ತಾ ಇದ್ದಾನೆ. ಗೋಪುರ ನೋಡೋಕ್ಕೆ ಚೆಂದ ಇಲ್ಲಿ. ಬಂಗಾರಿ ಮೆತ್ತಿಗೆ ನೋಡಿ ಮಜಾರುತ್ತೆ. ರಶ್ ಇಲ್ಲ, ಎಷ್ಟೋ ಜನ ರಶ್ ಇದೆ ಎಲ್ಲ ದೇವಸ್ಥಾನಗಳು ಅಂತಿದ್ರು, ಬಟ್ ರಶ್ ಇಲ್ಲ. ನಿಧಾನ ವೈಷ್ಣವ್ ವೈಭವ್. ಅಲ್ಲಿಂದ ರಶ್ ಇರಲಿಲ್ಲ, ಇಲ್ಲಿಂದ ರಶ್ ಇದೆ. ಇಲ್ಲಿಂದ ಅಂದರೆ ಒಳಗಡೆ ಒಂದು 4 ಲೈನ್ ಇದೆ. ಅಲ್ಲಿ ಬಸವಣ್ಣ ಇದೆ. ಇಷ್ಟು ವರ್ಷದಿಂದ ಬರ್ತೀವಿ, ಬಟ್ ಈ ಕಲ್ಲು ಮೇಲೆ ಕೆತ್ತಿರೋಂಥ ಫಿಶ್ಶು, ಆಮೇಲೆ ಆನೆ, ಅದೆಲ್ಲ ಇವತ್ತೇ ನೋಡ್ತಾ ಇರೋದು ನಾವು. ಅಲ್ಲಿ ಪುಟಾಣಿ ಫಿಶಸ್.
ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಒಳಗಡೆ ಹೋದರೆ ಸಖತ್ತಾಗಿ ದರ್ಶನ ಆಯಿತು. ಬಟ್ ಪಾರ್ವತಮ್ಮನವ್ರ ದರ್ಶನ ಒಂದಾಗಿಲ್ಲ. ಈಗ ಈಚೆಗಡೆ ಬಸವಣ್ಣನ ದರ್ಶನ ಮಾಡಿಕೊಂಡು ಈಗ ಹೊರಡೋದು. ಎಲ್ಲರೂ ಹೊರಡ್ತಾ ಇದ್ದೀವಿ. ಅಂತೂ ಇಂತೂ ಇವತ್ತಿನ ಹರಕೆ ಮುಗೀತಪ್ಪ. ಡಿಲ್ವರಿ ಟೈಮಲ್ಲಿ ನನಗೆ ಅಂದರೆ ಡಿಲ್ವರಿ ಆಗ್ತಾ ಇರಲಿಲ್ಲ. ಸೊ ತುಂಬ ಪೇಯ್ನ್ ಆಗ್ತಿತ್ತು, ಅದು ಇದು ಎಲ್ಲ ಇತ್ತಲ್ವ. ಸೊ ಆ ಟೈಮಲ್ಲಿ ನನ್ನ ತಂಗಿ ಹರಕೆ ಮಾಡ್ಕೊಂಡಿಲ್ಲಂತೆ. ದೇವ್ರೆ ಆರೋಗ್ಯವಾಗಿ ಮಗು ಹುಟ್ಲಪ್ಪ, ಅದು ಮನೆ ದೇವ್ರಿಗೆ ಬಂದು ಕರ್ಕೊಂಡು ಬರ್ತೀವಿ ಅಂತ ಅಂದ್ಕೊಂಡಿದ್ಲಂತೆ. ಸೊ ಅದರಿಂದ ಅಂತೂ ಇಂತೂ ಪಾಪುಗೆ ಇನ್ನೊಂದು 2 ಡೇಸ್ಗೆ 10 ಮಂತ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರೊಳಗಡೆ ಹೆಂಗೋ ಮುಗೀತು. ವರ್ಷ ತುಂಬೋದ್ರೊಳಗಡೆ ಕರ್ಕೊಂಬರ್ತೀನಿ ಅಂತ ಅಂದ್ಕೊಂಡಿದ್ಲಂತೆ. ಸೊ ಅದರಿಂದ ಈಗ ಎಲ್ಲರೂ ಬಂದಿದ್ದೀವಿ. ಒಂಥರ ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಈಗೆಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಟಿಫನ್ ಏನಾದರೂ ಮಾಡಬೇಕು. ಸೊ ಟಿಫನ್ಗೆ ಹೋಗೋಣ. ರಥ ಎಲ್ಲ ಆ ಥರ ಕವರ್ ಮಾಡಿರೋದು ಒಳ್ಳೇದೇ ನೋಡೆ. ಓಡಾಡ್ಕೊಂಡು ಎಲ್ಲ ರಥ ಅಲ್ಲಿ ಕವರ್ ಮಾಡಿರೋದು ಒಳ್ಳೇದೇ. ಧೂಳು ಡಸು ಇದು ಎಲ್ಲ ಇದಾಗುತ್ತೆ. ಈಗ ರೀಸೆಂಟಾಗಿ ಆಯ್ತಲ್ಲ ರಥೋತ್ಸವ ಇಲ್ಲಿ. ಭಯಂಕರ ನಡೀತಪ್ಪ. ಲಕ್ಷ ಗಟ್ಟಲೆ ಜನ ಸೇರ್ತಾರೆ. ಹೌದು, ಸಕ್ಕದಾಗೈತಂತೆ. ನನ್ನ ಫ್ರೆಂಡ್ ಅನ್ನಿ ಅಂತಿದ್ದಾಳೆ, ಅವಳು ಭಯಂಕರ ಜನ ಸೇರ್ತಾರೆ. ನಿಂತ್ಕೋಕ್ಕಾಗುತ್ತೆ ಇಲ್ಲಿ. ಇಲ್ಲಿ ಶ್ರೀಮಾನ್ ಕೆಚೆ ಹಯಗ್ರೀವ ಟಿಫನ್ ರೂಮ್ ಅಂತಲೇ ಇದೆ. ಹಯಗ್ರೀವ ಟಿಫನ್ ರೂಮ್ ಅಂತ ಫಸ್ಟ್ ಟೈಮ್ ಬಂದಿರೋದಿಲ್ಲ. ಆ್ಯಕ್ಚುಲಿ ನಾವು ಯಾವಾಗೂ ಬುಟ್ಟಿ ಇಡ್ಲಿ ಹತ್ರ ಹೋಗ್ತಾ ಇದ್ವಿ. ಈ ಸಲ ಎಲ್ಲಿ ಬಂದಿದ್ದೀವಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಟಿಫನ್ ಚೆನ್ನಾಗಿತ್ತು, ಟೇಸ್ಟಿಂಗ್ ಚೆನ್ನಾಗಿದೆ. ಇಡ್ಲಿನೂ ಚೆನ್ನಾಗಿತ್ತು, ದೋಸೆ ಚೆನ್ನಾಗಿದೆ. ವರ್ಷ ರೈಸ್ ಬಂದು ಹೆಂಗಿದೆ? ಚೆನ್ನಾಗಿತ್ತಾ? ಚೆನ್ನಾಗಿ ಏನಿಲ್ಲ, ಬೇಡ ನನ್ನ ವಿಡಿಯೋಗೆ ಸುಮ್ಮನೆ ಬೇಡ. ರೈಸ್ ಬಂದು ಚೆನ್ನಾಗಿದೆ ಅಂತೆ. ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ಇಲ್ಲೇ ಬನ್ನಿ, ಚೆನ್ನಾಗಿದೆ. ನಮಗೂ ಇಷ್ಟ ಆಯಿತು. ಶ್ರೀಮಾನ್ ಕೆಫೆ ದೇವಸ್ಥಾನದ ಬ್ಯಾಕ್ ಸೈಡು. ಇಡ್ಲಿ ಚೆನ್ನಾಗಿದೆ. ಈಗ ರಾಯರ ಮಠದ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಯಾವಾಗ ನಂಜನಗೂಡಿಗೆ ಬಂದಾಗೂ ರಾಯರ ಮಠಕ್ಕೆ ಬಂದೇ ಹೋಗೋದು. ತುಂಬ ಚೆನ್ನಾಗಿರುತ್ತೆ, ಶಾಂತವಾಗಿದೆ. ಒಳಗಡೆ ಕೂಡ ವೀಡಿಯೋ ಮಾಡೋಂಗಿರಲ್ಲ. ಮಠದೊಳಗಡೆ ಯಾರೂ ಇರಲಿಲ್ಲ. ಸೊ ಅದರಿಂದ ಸುಮ್ಮನೆ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ದೇವಸ್ಥಾನದ ಪಕ್ಕದ ರೋಡಲ್ಲಿ ಫುಲ್ಲು ಸ್ಟ್ರೀಟ್ ಬಂದರೆ ಲೆಫ್ಟ್ ಸೈಡಲ್ಲೇ ರಾಘವೇಂದ್ರ ಸ್ವಾಮಿ ಮಠ ಇದೆ. ತುಂಬ ಜನಕ್ಕೆ ಗೊತ್ತೇ ಇಲ್ಲ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಅಂತ. ಎಲ್ಲರೂ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಮತ್ತು ಒಂಥರ ತುಂಬ ಕಾಮಾಗಿರುತ್ತೆ ಗೊತ್ತಾ. ಇಲ್ಲಿ ಬಂದರೆ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಹೊರಗಡೆಯಿಂದ ಫುಲ್ಲು ಸೆಕೆ ಇದೆಲ್ಲ ಇದ್ರೂ ಕೂಡ ದೇವಸ್ಥಾನದ ಹೊರಗಡೆ ಬಂದು ರಾಯರನ್ನು ನೋಡಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡಿದ್ರೆ ಸಾಕು, ಒಂಥರ ಮೈಂಡು ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ. ಸುತ್ತಲೂ ಎಲ್ಲ ನೋಡಿಕೊಂಡು ರಾಯರು ಮಂತ್ರಾಕ್ಷತೆ ಕೊಡ್ತಾರೆ. ಮಂತ್ರಾಕ್ಷತೆ ತೀರ್ಥ ತೊಗೊಂಡು ಬೇಕಾದ್ರೆ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಬೋದು ಒಂದು ಸ್ವಲ್ಪ ಹೊತ್ತು. ಹಾಗೆ ಬೃಂದಾವನದಲ್ಲಿ ಯಾವ್ಯಾವ ಕಡೆ ಯಾವ್ಯಾವ ದೇವರು ನೆಲೆಸಿದ್ದಾರೆ ಅನ್ನೋದನ್ನು ಇಲ್ಲಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಗೊತ್ತಾ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದೊಂಥರ ನೋಡಿ ತುಂಬ ಖುಷಿ ಆಯಿತು. ಒಂಥರ ದೇವರು ಎಲ್ಲೆಲ್ಲಿ ನೆಲೆಸಿದ್ದಾನೆ ಅಂತಾರಲ್ಲ ಅದ್ರದ್ದು ಡೀಟೇಲ್ ಎಲ್ಲ ಕೊಟ್ಟಿದ್ರು. ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಮತ್ತು ರಾಘವೇಂದ್ರ ಸ್ವಾಮಿಗಳ ಹಳೆಯ ಫೋಟೋಗಳು ಮತ್ತು ಸುಗ್ನೇಂದ್ರ ತೀರ್ಥರು ಇದ್ರದ್ದು ಎಲ್ಲ ಫುಲ್ಲು ರಾಯರ ಮಠದಲ್ಲಿ ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲ ಫೋಟೋಸ್ ಕೂಡ ಹಾಕಿದ್ದಾರೆ. ಅದೆಲ್ಲ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಯತೀಂದ್ರ ತೀರ್ಥರು, ಸುಯಮಿತೀಂದ್ರ ತೀರ್ಥರು, ಸುಜಯತೀಂದ್ರ, ನಂಜನಗೂಡು. ನಮ್ಮ ಲಡ್ಡು ರಾಘವೇಂದ್ರ ಸ್ವಾಮಿ ನೋಡಿದ ತಕ್ಷಣ ತಾತ ತಾತ ಅಂತ ಇದ್ದಾನೆ. ಅವನಿಗೆ ಸ್ವಾಮಿ ಅಯ್ಯಪ್ಪ ಅಂದರೆ ಇಷ್ಟ ಜಾಸ್ತಿ, ಖುಷಿ ಅವನಿಗೆ. ರಾಘವೇಂದ್ರ ಕಪಾಪ ಸುಸ್ತಾಗುತ್ತೆ ಮಗುಗೆ. ಮಂತ್ರಾಕ್ಷತೆ ಕೊಟ್ಟು ಏನು ತಗೊಂಡು ಮುದ್ದು ತೀರ್ಥ?
ಇಲ್ಲಂತೆ ಕೊಡೆ ವಿಡಿಯೋ ಮಾಡದೆ ಹೊತ್ತು ಹೋಗ್ತೀನಿ. ರೂಮ್ ಚೆಕ್ಔಟ್ ಮಾಡಿ ಇವಾಗ ಹೊರಡ್ತಾ ಇದ್ವಿ. ಟೈಮ್ ಬಂದು ಇವಾಗ 10:30. ಈಗ ನೆಕ್ಸ್ಟು ಆಫ್ ಟು ಎಲ್ಲಿಗೆ? ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ದೇವ್ರನ್ನ ದರ್ಶನ ಮಾಡಿಕೊಂಡು ಅದ್ರ ನೆಕ್ಸ್ಟ್ ಬೇರೆ ಅವ್ನು ಕೇಳ್ತಿರೋದು ನೀನು ಫ್ರೀ ಇರ್ತೀವಿ ಹೋಗಿ ಹೇಳ್ತಾರದು. ಒಳ್ಳೇದಾಗ್ತದ ನಿನಗೆ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅವ್ರು ಕಾಲ್ ಮಾಡಿಬಿಟ್ಟು ಹೇಳಿದಾರಾ ಒಳಗೆ ಬಿಸಾಕ್ಬೇಕಂತ? ಅವ್ರು ಫಸ್ಟ್ ಕಟ್ಕೊಳ್ಬೇಕಲ್ಲ, ಆ ಕಡೆ ಇಡಕ್ಕೆ ಕೇಳಿದ್ದಾರೆ. ಹಾಕ್ಬಿಡಿ, ಫೋನ್ ಬರ್ತೀನಿ ನಿಮ್ಮದು. ಹೊರಡೋದಪ್ಪ ಏನು ಇನ್ನು 10:30 ಈಗಲೇ ಇಷ್ಟೊಂದು ಬಿಸಿಲು. ಏನೋ ಸರಿ ಹೊರಡೋಣ. ಏನಂತ ಹಾಂ 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 ಅಲ್ಲಿ ಚಪ್ಪಲಿ ನೋಡ್ಕೊಂಡು ಹೋಗೋಣ. ದೇವ್ರ ದರ್ಶನ ಎಲ್ಲ ಸಕ್ಕರ ಆಯ್ತು. ಇವಾಗ ಏನಿದೆ ನೆಕ್ಸ್ಟ್ ಚಾಮುಂಡಿ ಬೆಟ್ಟ. ಮೈಸೂರೆಲ್ಲ ಹೋಗಲ್ಲ ಈ ಸಲ, ಡೈರೆಕ್ಟ್ ಚಾಮುಂಡಿ ಬೆಟ್ಟ ಹೋಗಿ ಅಲ್ಲಿಂದ ನೆಕ್ಸ್ಟ್ ತ್ರಿಪುರ ಸುಂದರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅಂಬೇಗಲ್ ಕೃಷ್ಣ ಇಲ್ಲಿಂದ 100 ಚಿಲ್ಲರೆ ಕಿಲೋಮೀಟರ್ ಐತಂತೆ. ಮೈಸೂರು ಹೋಗಿ ಹೋಗ್ಬೇಕಲ್ಲಮ್ಮ. ಈಗ ನಾವು ಹೋಗ್ತಾ ಇರೋದು ಬಂದು ಚಾಮುಂಡಿ ಬೆಟ್ಟಕ್ಕೆ. ಸೊ ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡೋಣ ಯಾವ್ಯಾವ್ದು ದೇವಸ್ಥಾನ ಇವತ್ತೆಲ್ಲ ಕವರ್ ಮಾಡೋಕ್ಕಾಗತ್ತೆ ಅಂತ ಹೇಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಬಂದು ಚಾಮುಂಡಿ ಬೆಟ್ಟದಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.